ನೀವಂಗಾದ್ರೆ ಮದ್ವೆ ಆಗಲ್ವಾ? ಈ ಪವರ್ ಅನ್ನೋದೇನಿದೆ ಚಾನಲ್ ಅಲ್ಲಿ, ಇದರಲ್ಲಿ ಅಂತಲ್ಲ ಸೀರಿಯಲ್ ಅಷ್ಟೇ. ಈಗ ಲ್ಯಾಗಿಂಗ್ ಅನ್ನೋದಿಲ್ಲ, ನೀವು ಯಾವುದೇ ಸೀರಿಯಲ್ ನೋಡಿದ್ರು. ಜಾಗ ಬಿಡಿ ಅಲ್ಲುಡಕ್ಕಲ್ಲ. ಶುಭಸ್ಯ ಶೀಘ್ರಂ ಅಂತ. ನೀವು ನೋಡ್ತಾ ಇದ್ದೀರಾ ಟೈಮ್ ನೈನ್ ನ್ಯೂಸ್. ನಮ್ ಜೊತೆ ಇದ್ದಾರೆ ಅಮೃತ ಧಾರೆ, ಖಳನಾಯಕ ಅಂತಾನೆ ಹೆಸರಾಗಿರುವ ಜಯದೇವ್. ಇವ್ರಿಗೆ ಹುಡುಗಿರಂದ್ರೆ ಹುಚ್ಚು. ಎರಡೆರಡು ಮದ್ವೆ ಆಗಿದ್ದಾರೆ. ಮಲ್ಲಿ ಜೊತೆ ಯಾವಾಗ್ಲೂ ಕಿರಿಕ್ ಮಾಡ್ತಾರೆ. ಇದೇ ಹುಡುಗ ಇವತ್ತಿನ ದಿನ ಮದ್ವೆ ಆಗ್ಬೇಡ್ರು ಅಂತ ಹುಡುಗರ್ಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ರೀಸನ್? ಇವ್ ಸೀರಿಯಲ್ ಹೆಸರೇ ಬಾಯಿಗೆ ಬರಲ್ಲ, ಯಾಕೆಂದ್ರೆ ಅದು ಒಂಥರ ನೆಲ್ಗೆಗೆ ಇದಾಗುತ್ತೆ, ಟಂಗ್ ಟ್ವಿಸ್ಟ್ ಆಗುತ್ತೆ. ಇವ್ರ ಬಾಯಿಂದಾನೆ ಇವ್ ಸೀರಿಯಲ್ ಬಗ್ಗೆ ಕೇಳೋಣ. ಶುಭಸ್ಯ ಶೀಘ್ರಂ ಅಂತ. ನಾನು ಅವಾಗಲೇ ಸ್ಟೇಜ್ ಮೇಲೆ ಹೇಳ್ದಂಗೆ ನನಗೂ ಶುರುಲ್ ಕಷ್ಟ ಆಗಿತ್ತು ಟೈಟಲ್ ನ ಪ್ರೊನೌನ್ಸ್ ಮಾಡೋದಕ್ಕೆ. ಬಟ್ ಮಾತಾಡ್ತಾ ಅಭ್ಯಾಸ ಆಗ್ಬಿಟ್ಟಿದೆ ಈಗ. ನೀವ್ ಹೇಳ್ದಾಗೆ ಹೌದು, ಒಂದು ನೆಗೆಟಿವ್ ಪಾತ್ರ ಏನಿತ್ತು ಹುಡುಗಿರಿಂದ ಬೀಳೋ ಪಾತ್ರ. ಬಟ್ ಇಲ್ಲಿ ಕಂಪ್ಲೀಟ್ ಡೆಡ್ ಆಪೋಸಿಟ್, ಹುಡುಗಿರ್ ವಿಷಯಕ್ಕೆ ಹೋಗ್ಬೇಡಿ ಅನ್ನೋ ಪಾತ್ರ. ಅಂಡ್ ನನ್ನ ಆಫೀಸಲ್ಲೂ ಯಾರಿಗೆ ಮದುವೆ ಅಂದ್ರೆ ಆಗಲ್ಲ, ಹುಡುಗಿರ ಅಂದ್ರೆ ಆಗಲ್ಲ ಅಂತವ್ರನ್ನೇ ಕೆಲಸ ಕಟ್ಕೊಂಡಿರ್ತೇನೆ ಹುಡುಗರ್ನ. ಹೆಣ್ಮಕ್ಳು ಒಬ್ರು ಇರೋದಿಲ್ಲ ನನ್ನ ಆಫೀಸಲ್ಲಿ. ಆ ತರದೊಂದು ಪಾತ್ರ ಅಲ್ಲಿ ನೆಗೆಟಿವ್ ಪಾತ್ರ ಮಾಡ್ತಿದ್ವಿ, ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಮನಬಿಚ್ಚಿ ಆಕ್ಟ್ ಮಾಡೋದು ಅಂತಾರಲ್ಲ, ನೆಗೆಟಿವ್ ಪಾತ್ರಗಳಿಗೆ ಒಂದು ಅಡ್ವಾಂಟೇಜ್ ಇದೆ. ಅವ್ರಿಗೆ ಏನ್ ಮಾಡಿದ್ರು ನಡೆಯುತ್ತೆ. ನೆಗೆಟಿವ್ ಅವ್ರು ಅಳಬಹುದು, ನಗಿಸ್ಬೋದು, ಕೋಪ ಮಾಡ್ಕೋಬಹುದು, ಒಳ್ಳೆ ತರನ ಆಕ್ಟ್ ಮಾಡ್ಬೋದು, ಕೆಟ್ಟವನಾಗೂ ಮಾಡ್ಬೋದು, ಎಲ್ಲಾ ತರ ಎಕ್ಸ್ಪ್ಲೋರೇಷನ್ ಮಾಡ್ಬೋದು. ಬಟ್ ಪಾಸಿಟಿವ್ ಅಂತ ಬಂದ್ರೆ ಒಂದು ಬೌಂಡ್ರಿ ಅಂತ ಇರುತ್ತೆ, ಒಂದು ಲಿಮಿಟ್ ಅಂತ ಇರುತ್ತೆ. ಜಾಸ್ತಿ ವಾಯ್ಸ್ ಏರ್ಸಕ್ಕಾಗಲ್ಲ, ಒಂದು ಸೆಟಲ್ಡ್ ಆಗಿ ಸ್ಮೂತ್ ಆಗಿ ಹೋಗ್ತಿರುತ್ತೆ ಕ್ಯಾರೆಕ್ಟರ್. ಆ ತರದೊಂದು ಪಾತ್ರನ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಯುವರಾಜ್ ಅರಸ್ ಅಂತ ನನ್ನ ಪಾತ್ರದ ಹೆಸರು. ಸೊ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಸೀರಿಯಲ್ ನಲ್ಲಿ ಪ್ರೋಮೋನಲ್ಲಿ ಒಂದು ಡೈಲಾಗ್ ಹೇಳಿದೀರಾ, ಮದುವೆ ನಡೀತಾ ಇರುತ್ತೆ, ಆ ನಡೆಯುತ್ತೆ ಮದ್ವೆಗೆ ಏನೋ ಒಂದು ಹೇಳ್ತೀರಾ, ಮದುವೆ ಆಗ್ಬೇಡ್ರು ಅಂತ. ಆ ಡೈಲಾಗ್ ಅಭಿಮಾನಿಗಳಿಗೋಸ್ಕರ ಹೇಳ್ಬೋದಾ? ಮದುವೆಯಿಂದ ನರ್ಕ ಕಣು ಅಂತೀನಿ ನನಗೆ. ಮದುವೆಯಿಂದ ನರ್ಕ ಕಣು ಸೀದಾ ಎದ್ದು ಬಂದ್ಬಿಡು. ನೀವ್ ಹಂಗಾದ್ರೆ ಮದ್ವೆ ಆಗಲ್ವಾ? ಅಭಿಮಾನಿಗಳ ಪ್ರಶ್ನೆ. ಆಗ್ಲೇಬೇಕು, ಕಥೆಯಲ್ಲಿ ಮಾಡಿಸ್ತಾರೆ. ಹೀರೋಯಿನ್ ಅಂತ ಅದಕ್ಕೆ ಕೊಟ್ಟಿರೋದು, ವಿಧಿ ಇಲ್ಲ, ಆಗ್ಲೇಬೇಕು. ಹೀರೋಯಿನ್ಗೆ ಬೈತಿರಲ್ಲ, ಅದು ತುಂಬಾ ಟ್ರೋಲ್ ಆಗ್ತಿದೆ, ಅದನ್ನ ಒಂದ್ಸಲ ಹೇಳ್ಬೋದಾ? ಜಾಗ ಬಿಡಿ ಅಲ್ಲುಡಕ್ಕಲ್ಲ. ಅಮೃತ ಧಾರೆಗೂ ಈ ಕತೆಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಖಂಡಿತ ವ್ಯತ್ಯಾಸ ಇದೆ. ಆ ಜಾನರ ಬೇರೆ, ಈ ಜಾನರ ಬೇರೆ. ಇಲ್ಲಿ ಒಂದು ಕ್ಯೂಟ್ ಜಗಳ ಇರುತ್ತೆ. ಬಟ್ ಮೊದ್ಲಿನ ತರ ಮೊದ್ಲಿನ ಧಾರಾವಾಹಿಗಳ ಮೇಲೆ ಕಂಪ್ಲೇಂಟ್ ಇತ್ತು, ಎಳಿತಾರೆ, ಮಾಡ್ತಾರೆ, ಲ್ಯಾಗು, ತೋರಿಸ್ತಾರೆ, ಮಾಡ್ತಾರೆ ಅಂತಾರೆ. ಬಟ್ ಈಗ ಈ ಜಿ ಪವರ್ ಅನ್ನೋದೇನಿದೆ ಚಾನಲ್ ಅಲ್ಲಿ, ಇದರಲ್ಲಿ ಅಂತಲ್ಲ ಸೀರಿಯಲ್ ಅಷ್ಟೇ. ಈಗ ಲ್ಯಾಗಿಂಗ್ ಅನ್ನೋದಿಲ್ಲ, ನೀವು ಯಾವುದೇ ಸೀರಿಯಲ್ ನೋಡಿದ್ರು ಪಟ್ ಅಂತ ಹೋಗ್ತಾ ಇರುತ್ತೆ ಕತೆ. ಮುಂದಕ್ಕೆ ಇನ್ನೊಂದೇನೋ ಟ್ವಿಸ್ಟ್ ಬರುತ್ತೆ. ಇವ್ನು ತಗ್ಲಾಕೊಂಡೇ ಬಿಟ್ಟ ಅನ್ನೋ ತರ ಬರುತ್ತೆ. ಬಟ್ ಅದು ತಗ್ಲಾಕೊಂಡಿರಲ್ಲ, ಅಲ್ಲೇನೋ ಒಂದು ಟ್ವಿಸ್ಟ್ ಇರುತ್ತೆ. ಈ ತರ ಫಾಸ್ಟ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ ಸ್ಕ್ರೀನ್ ಟೈಮ್. ಜಿ ಪವರ್ ಅಲ್ಲೂ ಸೇಮ್ ಅದೇ ಕಂಟಿನ್ಯೂ ಆಗುತ್ತೆ. ಎಲ್ಲೂ ಲ್ಯಾಗ್ ಇರಲ್ಲ, ಎಲ್ಲೂ ಅಳೋದಿರಲ್ಲ. ಹೆಣ್ಮಕ್ಳು ಎಲ್ಲೂ ಇಲ್ಲಿ ಅಳೋದಿರಲ್ಲ. ಫುಲ್ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ. ಜಿ ಪವರ್ ಅನ್ನ ಹೆಸರು ತಕ್ಕಾಗೆ ಪವರ್ಫುಲ್ ಆಗಿದ್ದಾರೆ ಹೆಣ್ಮಕ್ಳಲ್ಲಿ. ಅಂಡ್ ಆ ಒಂದು ಮೆಸೇಜ್ ಅನ್ನ ಆಕ್ಚುಲಿ ಜನರಿಗೆ ಕೊಡಕ್ಕೆ ಅಂತ ಬರ್ತಾರೆ. ಅದು ಎಲ್ಲ ಕಡೆ ಬರೀ ಹೀರೋಯಿನ್ ಅಳಿಸ್ತಾರೆ ಅಂತ ಮೊದಲಿತ್ತು, ಈಗ ಟ್ರೆಂಡ್ ಚೇಂಜ್ ಆಗಿದೆ. ಎಲ್ಲ ಕಡೆ ಹೀರೋಯಿನ್ ಸ್ಟ್ರಾಂಗ್ ಆಗಿರ್ತಾರೆ. ಅಂಡ್ ಅದನ್ನ ಒಂದು ಕ್ಯೂಟ್ ಲವ್ ಸ್ಟೋರಿಯ ಮುಖಾಂತರ, ಒಂದು ಜಗಳಗಳ ಮುಖಾಂತರ ವಾಪಸ್ ಬೀದಿ ಇಲ್ದೆ ಅವರಿಬ್ರು ಒಬ್ಬನೊಬ್ರು ಮದುವೆ ಆಗ್ಬೇಕಾಗಿ ಬರುತ್ತೆ. ಇಷ್ಟ ಇಲ್ದಿದ್ರು ಒಬ್ಬನೊಬ್ರು ಮದುವೆ ಆಗ್ಬೇಕಾಗಿ ಬರುತ್ತೆ. ತಿರ್ಗಾ ಇವ್ರ ಮನೆಗೆ ಹೋಗೋದು, ಇವ್ರು ಅವ್ರ ಮನೆಗೆ ಬರೋದು. ಅವ್ರ ಮನೇಲಿ ಏನೋ ಕಷ್ಟ ಬರುತ್ತೆ, ಇವ್ನ ಮುಂದೆ ನಿಂತು ಸಾಲ್ವ್ ಮಾಡೋದು. ಅಂಡ್ ಇವ್ನಿಗೇನೋ ಕಷ್ಟ ಬಂದಾಗ ಅವಳ ಮುಂದೆ ನಿಂತು ಸಾಲ್ವ್ ಮಾಡೋದು. ಈ ತರದ್ದು ಒಂದು ಜರ್ನಿ. ತುಂಬಾ ಚಿಕ್ಕ ಪಾತ್ರದಿಂದ ಇವತ್ತು ಹೀರೋ ಆಗಿ ಬರ್ತಾ ಇದ್ದೀರಾ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ? ತುಂಬಾ ಖುಷಿ ಇದೆ. ಏನು ಇಲ್ಲದೆ ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದವ್ ನಾನು. ಒಂದು ಪ್ರೊಡಕ್ಷನ್ ಅಲ್ಲಿ ನೀರ್ ಕೊಡೋ ಹುಡುಗಂದು ನಂಬರ್ ಇರಲಿಲ್ಲ ನನ್ನ ಹತ್ರ. ಮನೆ ಬಿಟ್ಟು ಬಂದು ಏನಾದ್ರು ಮಾಡ್ಲೇಬೇಕು ಅಂತ ಹಠ ಇದ್ದು ಬಿದ್ದು ಜೂನಿಯರ್ ಆರ್ಟಿಸ್ಟ್ ಸ್ಟಾರ್ಟ್ ಮಾಡಿ ನಾಟಕಗಳು ಮಾಡ್ಕೊಂಡು ಒಂದೇ ಕ್ಯಾರೆಕ್ಟರ್ ಪಾತ್ರಗಳು, ಈಗ ಪೋಷಕ ಪಾತ್ರಗಳು, ನೆಗೆಟಿವ್, ಈಗ ಲೀಡ್ ಆಗಿ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಅಂಡ್ ಶ್ರಮಕ್ಕೆ ತಕ್ಕಾಗಿ ದೇವರು ಪ್ರತಿಫಲ ಕೊಟ್ಟಿದ್ದಾನೆ ಅಂತ ಅನ್ಕೊಂತೀನಿ. ಅಂಡ್ ಈಗ ನಾನು ಇರುವಂತ ಪಾತ್ರಕ್ಕಾಗ್ಲಿ, ಈಗ ಸಿಕ್ಕಿರೋ ಪಾತ್ರಕ್ಕಾಗ್ಲಿ ತುಂಬಾ ಅಂದ್ರೆ ತುಂಬಾ ಬೆಲೆ ಕೊಡ್ತೀನಿ. ಯಾಕೆ ಅಂತಂದ್ರೆ ನಾನು ಮಲಗಿದ್ದು ಎದ್ದು ಬಂದು ಈ ಜಾಗದಲ್ಲಿ ನಿಂತಿರೋಂಗಿಲ್ಲ. ಒಂದೊಂದೇ ಮೆಟ್ಲುಗಳು ನಡ್ಕೊಂಡು ಹೋಗಿ ಎಷ್ಟು ಆಡಿಷನ್ಗಳು ಹೋಗ್ತಿದೆ, ಎಲ್ಲಿ ನಡೆಯುತ್ತೆ ಆಡಿಷನ್ಗಳು ಅಂತಾನು ಗೊತ್ತಿರ್ತಿರ್ಲಿಲ್ಲ ನನಗೆ. ಅಷ್ಟು ಇಂಡಸ್ಟ್ರಿ ಬಗ್ಗೆ ಝೀರೋ ನಾಲೆಡ್ಜ್, ಝೀರೋ ಕಾಂಟ್ಯಾಕ್ಟ್ ಕೂಡ, ಒಂದು ಕಾಂಟ್ಯಾಕ್ಟ್ ಇರಲಿಲ್ಲ. ಸೊ ಒಂದೊಂದೇ ಒಬ್ಬರನ್ನೇ ಪರಿಚಯ ಮಾಡ್ಕೊಂಡು ನಮ್ಮ ಪಾತ್ರಗಳನ್ನ ತೋರಿಸಿ, ನಮ್ಮ ಪರ್ಫಾರ್ಮೆನ್ಸ್ ನ ತೋರಿಸ್ಕೊಂಡು ಸಿಕ್ಕಿದ ಪಾತ್ರಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಸುಮ್ಮನೆ ನಿಂತಿದ್ರು ಅಲ್ಲಿ ಏನೋ ಒಂದು ಮಾಡ್ತಿದ್ದೆ. ಹಳೋ ಪಾತ್ರ ಬರ್ತದೆ, ಎಮೋಷನ್ಸ್ಗೆ. ಯಾವುದೋ ಒಂದು ಸಿನಿಮಾದಲ್ಲಿ ನೀವು ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಟ್ಟಿಲ್ಲ, ಆ ಸಿನಿಮಾದಲ್ಲಿ ಇಲ್ಲಿ ಬನ್ನಿ, ಇಲ್ಲೊಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಡೈಲಾಗ್ ಇಲ್ಲ, ಬರೀ ಎಕ್ಸ್ಪ್ರೆಷನ್. ಬರೀ ಅಳ್ತಾ ನಿಂತಿರ್ತೀನಿ. ನನ್ನ ಮಗಳು ಆಟ ಆಡ್ತಿರ್ತಾಳೆ, ನೋಡ್ತಾ ನಗ್ತಿರ್ತೀನಿ. ಅಲ್ಲಿ ನೆಕ್ಸ್ಟ್ ಫ್ರೇಮಿಂಗ್ ತಿರ್ಗಿ ಬರೋಷ್ಟೊತ್ತಿಗೆ ಅಳ್ತಿರ್ತೀನಿ. ನೆಕ್ಸ್ಟ್ ಹಿಂಗ್ ಪ್ಯಾನ್ ಆಗಿ ಬರೋಷ್ಟೊತ್ತಿಗೆ ಸೂಸೈಡ್ ಮಾಡ್ಕೊಂಡಿರ್ತೀನಿ. ಅಷ್ಟೇ ಇದ್ದಿದ್ದು, ಡೈಲಾಗ್ ಇರಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ನೋಡಿ ಹುಡುಗನ ಕೈಲಿ ಮಾಡಿಸ್ಬೋದು ಅಂತ ಜೂನಿಯರ್ ಆರ್ಟಿಸ್ಟ್ ಆಗಿದ್ದಾಗಲೇ ಕರೆದ್ರು. ಅಂಡ್ ಈಗಲೂ ನನ್ನ ಜೀವನದಲ್ಲಿ ಅದೇ ನಡೀತಿದೆ. ಓಕೆ, ಆ ಹುಡುಗ ಮಾಡಿಸ್ತಾನೆ, ಅವ್ನ ಕೈಲಿ ಏನ್ ಬೇಕಾದ್ರೂ ಮಾಡಿಸ್ಬೋದು ಅನ್ನೋ ಕಾರಣಕ್ಕೆ ಕಮಲಿ ಸಿಕ್ತು, ಸಿ ಕನ್ನಡಲ್ಲಿ ಅಮೃತಧಾರೆ ಸಿಕ್ತು. ಅಂಡ್ ಈಗ ಶುಭ ಸುಖಿ. ಎಲ್ಲ ಅಭಿಮಾನಿಗಳಿಗೂ ಒಂದು ಪ್ರಶ್ನೆ ಹುಟ್ಟಿದೆ. ಏನಂದ್ರೆ ಆ ಪ್ರಶ್ನೆ, ಅಮೃತ ಧಾರೆಯಲ್ಲಿ ಜಯದೇವ್ ಪಾತ್ರನ ಇನ್ ಮುಂದೆ ಮಿಸ್ ಮಾಡ್ಕೊಬೇಕಾ? ಈ ಪಾತ್ರದಲ್ಲಿ ಹೀರೋ ಆಗಿದ್ದಾರೆ, ಜಯದೇವ್ ಪಾತ್ರನ ಸ್ವಲ್ಪ ಡೌನ್ ಮಾಡ್ತಾರ ಅನ್ನೋ ಪ್ರಶ್ನೆ ಹುಟ್ಟಿದೆ. ಖಂಡಿತ ಇಲ್ಲ. ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ಗಳು ಹಾಕಿದ್ದಾರೆ, ಅದನ್ನ ಬಿಟ್ಬಿಡ್ತಾ ಇದ್ದೀರಾ, ಬಿಡಬೇಡಿ,
ಎರಡೂ ಮಾಡಿ ಅನ್ನೋ ಥರ ಎರಡನ್ನೂ ಮಾಡ್ತಾ ಇದ್ದೀನಿ, ಒಂದು ಥರ ಏನು ಬಿಡ್ತಾ ಇಲ್ಲ. ಬಟ್ ಆ ಪಾತ್ರಕ್ಕೆ ಏನು ಬೇಕೋ ಅದಲ್ಲಿ, ಈ ಪಾತ್ರಕ್ಕೆ ಏನು ಬೇಕೋ ಇದಿಲ್ಲಿ. ಬಟ್ ಆಬ್ವಿಯಸ್ಲಿ ಎರಡೂ ಸಾವುಕಾರನೇ, ಎರಡರಲ್ಲೂ ಸಾವುಕಾರನೇ. ಸೊ ಬಟ್ ಅಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಅಲ್ಲಿ ಹೆಣ್ಮಕ್ಳು ಅಂದ್ರೆ ಹಿಂದೆ ಬೀಳ್ತಾನೆ, ಇಲ್ಲಿ ಹೆಣ್ಮಕ್ಳ ವಿಚಾರಕ್ಕೆ ಹೋಗಲ್ಲ. ಹೆಣ್ಮಕ್ಳು ಪರ್ಸೆ ಮುಟ್ಟಲ್ಲ ಇವನು, ಅಷ್ಟು ಇವನು ಹೆಣ್ಮಕ್ಳು ವಿರೋಧಿ. ತಾಯಿ ಅಂದ್ರೆ ಮಾತ್ರ ಅದೊಂದು ತಾಯಿ ಸೆಂಟಿಮೆಂಟ್ ಒಂದಿದೆ ಸೀರಿಯಲ್ ಅಲ್ಲಿ, ಅದನ್ನ ಹೇಳಂಗಿಲ್ಲ. ಬಟ್ ಅದೊಂದು ಚೆನ್ನಾಗಿದೆ, ಈ ತರದ್ದು ಎರಡು ಪಾತ್ರ. ಎಲ್ಲ ಅಭಿಮಾನಿಗಳಿಗೆ ಈ ಸೀರಿಯಲ್ ಏನಕ್ಕೆ ನೋಡ್ಬೇಕು ಅನ್ನೋದಕ್ಕೆ ಏನ್ ಹೇಳ್ತೀರಾ? ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಖಂಡಿತ ಹೇಳಕ್ ಇಷ್ಟಪಡ್ತೀನಿ. ಅದು ಜಗಳ ನಿಮಗ್ ಬೇಕಾ ಜಗಳ ಸಿಗುತ್ತೆ, ಪ್ರೀತಿ ಬೇಕಾ ಪ್ರೀತಿ ಸಿಗುತ್ತೆ. ಅಂಡ್ ಒಂದು ಗಂಡ ಹೆಂಡತಿ, ಒಂದು ತಾಯಿಯ ತ್ಯಾಗದ ಬಗ್ಗೆ ನೀವು ಬೇಕು, ಆ ತರದೊಂದು ಎಮೋಷನಲ್ ಕಂಟೆಂಟ್ ಬೇಕು ಅಂದ್ರೆ ಅದು ಇದೆ. ಅಂಡ್ ತಮ್ಮ ತಂಗಿ ಸೆಂಟಿಮೆಂಟ್ ಅದು ಇದೆ. ಸೊ ಒಂದು ಚಿಕ್ಕಪ್ಪ ಮತ್ತೆ ಮಗನ ಮಧ್ಯೆ ಒಂದು ಬಾಂಡಿಂಗ್ ಇದೆ. ನನ್ನ ಜೊತೆಗೆ ಒಬ್ಬರು ಚಿಕ್ಕಪ್ಪ ಇರ್ತಾರೆ, ಯಾವಾಗ್ಲೂ ನನ್ನ ಜೊತೆಗೆ ಇರ್ತಾರೆ. ಆ ಒಂದು ಫನ್ ಇದೆ, ಕಾಮಿಡಿ ಇದೆ. ಓವರ್ ಆಲ್ ಔಟ್ ಅಂಡ್ ಔಟ್ ಪ್ಯಾಕೇಜ್ ಇದೆ.